ನಮಸ್ಕಾರ ಸ್ನೇಹಿತರೆ. ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಮಾತೃತ್ವದ ಮಹಾ ಆದರ್ಶ. ಯಾವುದೇ ಆದರ್ಶ ಅಥವಾ ಧ್ಯೇಯ ವ್ಯಕ್ತಿಯ ಬದುಕಿನಲ್ಲಿ ಪೂರ್ಣ ರೀತಿಯಿಂದ ವ್ಯಕ್ತವಾಗದೇ ಇದ್ದಲ್ಲಿ ಅದೊಂದು ಒಣ ಸಿದ್ಧಾಂತವಾಗಿಯೇ ಉಳಿಯುವುದು. ಜನಸಾಮಾನ್ಯರ ಪಾಲಿಗೆ ಅದು ಅನುಷ್ಠಾನಕ್ಕೆ ಬೇಕಾದ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡಲಾರದು. ದೇವರ ಮಾತೃಭಾವವನ್ನು ಅರ್ಥ ಮಾಡಿಕೊಳ್ಳಲು ಪರಮಹಂಸರೇ ಮಾತೃತ್ವದ ಮೂರ್ತಿಯೊಂದನ್ನು ಕಡೆದು ನಿಲ್ಲಿಸಿದರು. ಎಲ್ಲರೂ ಯಾರನ್ನು ಅಮ್ಮ ಎಂದು ಕರೆಯಬಹುದೋ, ಯಾರಿಂದ ಅಭಯ ಆಶೀರ್ವಾದಗಳನ್ನು ಪಡೆದು ಸಾಂಸಾರಿಕ ಬಂಧನಗಳಿಂದ ಬಿಡುಗಡೆ ಹೊಂದಿ ದಿವ್ಯತೆಯನ್ನು ಏರಬಹುದೋ, ಯಾರ ಜೀವನ ಎಂಬ ಸಂದೇಶವು ಸರ್ವಸಾಧಾರಣದಲ್ಲಿ ಮಾತೃಭಾವದ ಆದರ್ಶವನ್ನು ಪ್ರಸಾರ ಮಾಡಬಲ್ಲದೋ ಅಂಥ ಮಾತೃಮೂರ್ತಿಯನ್ನು ರಚಿಸಿದರು. ದೇವರು ನಮಗೆ ಮಾತೆಯಂತೆ ಅತ್ಯಂತ ಸಮೀಪದವನು. ನಾವು ಅವನನ್ನು ಪ್ರೀತಿಯಿಂದ ಸಮೀಪಿಸಬಹುದು ಎಂಬುದನ್ನು ಆ ಮೂಲಕ ತಿಳಿಯಪಡಿಸಿದರು. ಕೆಲವರಾದರೂ ನಿಸ್ವಾರ್ಥ ಪ್ರೇಮದ ಉತ್ತುಂಗ ಶಿಖರವನ್ನೇರಲು ಸಾಧ್ಯ ಎಂಬುದನ್ನು ತೋರಿಸಿದರು. ಉಳಿದವರು ಆ ದಾರಿಯಲ್ಲಿ ಬಹುದೂರ ಮುನ್ನಡೆಯಲು ಸಾಧ್ಯ ಎನ್ನುವ ಸ್ಫೂರ್ತಿಯನ್ನು ನೀಡಿದರು. ಸ್ತ್ರೀಯರು ಮಾತೃತ್ವದ ಆದರ್ಶದ ಮೂಲಕ ಕೃತಕೃತ್ಯತೆಯನ್ನು ಪಡೆಯುವ ವಿಧಾನವನ್ನು ತಿಳಿಸಿಕೊಟ್ಟರು. ಮುಂದಿನ ವಿಷಯ ಕರುಣೆಯ ಕಡಲು. ಜಾತಿ, ವರ್ಣ, ಕುಲ, ಗೋತ್ರ ಭೇದವಿಲ್ಲದೆ ಅಸಂಖ್ಯ ಪುತ್ರರು ಪುತ್ರಿಯರು ಅವರನ್ನು ತಾಯಿ ಎಂದು ಕರೆದರು. ಮಗುವು ತಾಯಿಯನ್ನು ಸಮೀಪಿಸುವಂತೆ ಭಕ್ತರು ಅವರನ್ನು ಸಮೀಪಿಸಿ ಅವರ ಸಾನ್ನಿಧ್ಯದಲ್ಲಿ ನಿಶ್ಚಿಂತರಾಗುತ್ತಿದ್ದರು. ಅಪೂರ್ವ ಶಾಂತಿಯನ್ನು ಅನುಭವಿಸುತ್ತಿದ್ದರು. ಮಾರ್ಗದರ್ಶನವನ್ನು ಪಡೆಯುತ್ತಿದ್ದರು. ಧನ್ಯತೆಯ ಭಾವವನ್ನು ಹೊಂದುತ್ತಿದ್ದರು. ಈ ತಾಯಿಯಾದರೋ ಹಗಲು ರಾತ್ರಿ ಮಕ್ಕಳ ಶುಭಕ್ಕಾಗಿ ಪ್ರಾರ್ಥಿಸಿದರು. ಮಕ್ಕಳ 100 ತಪ್ಪುಗಳನ್ನು ತಾಳ್ಮೆಯಿಂದ ಕ್ಷಮಿಸುತ್ತಾ ಅವರನ್ನು ಸರಿದಾರಿಗೆ ತರಲು ಯತ್ನಿಸುತ್ತಿದ್ದರು. ದಿನ ದಿನ, ತಿಂಗಳು ತಿಂಗಳು, ವರ್ಷಗಳ ಕಾಲ, ಕೆಲವೊಮ್ಮೆ ಸ್ವಲ್ಪವೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ದೂರದಿಂದ ಬಂದ ಮಕ್ಕಳ ಕ್ಷೇಮ ಚಿಂತನೆಯಿಂದ ದುಡಿಯುತ್ತಿದ್ದರು. ಅತಿಥಿಗಳಾಗಿ ಬಂದ ಅವರ ಊಟ ತಿಂಡಿಯ ವ್ಯವಸ್ಥೆ, ಆರೋಗ್ಯ ಲಾಭಕ್ಕಾಗಿ ಮಾರ್ಗದರ್ಶನ, ಅವರ ಅಭ್ಯುದಯ ಚಿಂತನೆ ಮಾಡುತ್ತಲೇ ಇದ್ದರು. ಮಕ್ಕಳ ಒತ್ತಾಯದ ಹಠಗಳನ್ನು ಸೈರಿಸಿಕೊಂಡು ಅವರ ಇಚ್ಛೆಯನ್ನು ನೆರವೇರಿಸುತ್ತಿದ್ದರು. ಯಾರಾದರೂ ಕಠಿಣ ರೋಗದಿಂದ ನರಳುತ್ತಿದ್ದರೆ ಯೋಗ ಶಕ್ತಿಯಿಂದ ಅದನ್ನು ತಮ್ಮ ಶರೀರದ ಮೇಲೆ ಎಳೆದುಕೊಂಡು ತಾವೇ ದಾರುಣ ನೋವನ್ನು ಅನುಭವಿಸುತ್ತಿದ್ದರು. ಇದರ ಮೂಲಕ ಭಕ್ತ ಜನರನ್ನು ತಮ್ಮ ಆಪ್ತರನ್ನಾಗಿ ಮಾಡಿಕೊಂಡು ತ್ಯಾಗಮಯ ಸಹನಶೀಲತೆಯ ಜೀವನಾದರ್ಶವನ್ನು ಬೋಧಿಸುತ್ತಿದ್ದರು. ಸಂಸಾರದ ಕಷ್ಟ ಕಂಟಕಗಳಲ್ಲಿ ಸಿಲುಕಿ ದಿಕ್ಕೆಟ್ಟು ಬಳಲಿದವರಿಗೆ ಗುರುಶಕ್ತಿಯಿಂದ ಮಂತ್ರ ಪ್ರದಾನ ಮಾಡಿ ಜಪ, ಪ್ರಾರ್ಥನೆ, ಉಪಾಸನಾ ವಿಧಾನಗಳನ್ನು ತಿಳಿಸಿ ಅಭಯ ನೀಡುತ್ತಿದ್ದರು. ಅಂತರಂಗದಲ್ಲಿ ಇರುವ ಅಪೂರ್ವ ದೈವಿ ಸ್ವಭಾವವನ್ನು ಮರೆಮಾಡಿ ಹೆತ್ತು ಹೊತ್ತು ಸಾಕಿ ಸಲಹಿದ ತಾಯಿಯಂತೆಯೇ ಎಲ್ಲರೆದುರು ಅವರು ಕಂಗೊಳಿಸಿದರು. ಅವರದ್ದು ನಿರಂತರ ಪರಿಶ್ರಮದ ಬದುಕಾದರೂ ಸದಾ ಆನಂದದಿಂದಲೇ ಇರುತ್ತಿದ್ದರು. ಈ ಉನ್ನತ ಸ್ಥಿತಿಯನ್ನು ಅವರು ಮೆಟ್ಟಿಲಾಗಿ ಏರಿದರು. ತ್ಯಾಗ ಮತ್ತು ಸೇವೆಯ ಆದರ್ಶಗಳ ಮೂಲಕ ಸೇವಾಪರಾಯಣೆಯಾದ ಮಗಳಾಗಿ, ಸ್ನೇಹಪರಾಯಣೆಯಾದ ಅಕ್ಕನಾಗಿ, ಪತಿಪರಾಯಣೆಯಾದ ಸಹಧರ್ಮಿಣಿಯಾಗಿ, ಸಂತಾನ ವತ್ಸಲೆಯಾದ ಮಾತೆಯಾಗಿ, ಆಧ್ಯಾತ್ಮಿಕ ಪಥ ಪ್ರದರ್ಶಕಳಾದ ಗುರುವಾಗಿ ದೈವಿ ಪ್ರೇಮ ಅವರಲ್ಲಿ ವ್ಯಕ್ತವಾಯಿತು. ಬಾಲ್ಯದಲ್ಲಿ ವ್ಯರ್ಥ ಕಾಲಹರಣಕ್ಕೆ ಅವಕಾಶ ಮಾಡಿಕೊಡದೆ ಸದಾ ತಂದೆ ತಾಯಿಗಳಿಗೆ ಕೆಲಸದಲ್ಲಿ ನೆರವಾಗಿ ಅವರ ಶ್ರಮಭಾರವನ್ನು ಕಡಿಮೆ ಮಾಡಿದರು. ಪಿತೃವಿಯೋಗದ ನಂತರ ಮನೆಯಲ್ಲಿ ಅನ್ನಭಾವ ದೂರ ಮಾಡಲು ತಾವೇ ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ತಯಾರಿಸುತ್ತಿದ್ದರು.
ಮುದುಕಿಯಾದ ತಾಯಿಯ ಸೇವೆಯನ್ನು ಕೈಗೊಂಡರು. ವೃದ್ಧ ಚಿಕ್ಕ ತಂದೆಯ ಸೇವೆಯನ್ನು ಮಾಡಿದರು. ಸಹೋದರರನ್ನು ಎತ್ತಿ ಆಡಿಸಿ ಲಾಲಿಸಿ ಪಾಲಿಸಿ ದೊಡ್ಡವರನ್ನಾಗಿ ಮಾಡಿದರು. ಸಹೋದರ ಮೃತ್ಯುವಶನಾದಾಗ ಅವನ ಪತ್ನಿ ಮತ್ತು ಮಕ್ಕಳನ್ನು ತಾವೇ ನೋಡಿಕೊಂಡರು. ಇತರ ಸಹೋದರರೊಳಗೆ ಜಗಳವನ್ನು ದೂರ ಮಾಡಿ ಸಹಕಾರದಿಂದ ನಡೆಯಲು ಆ ಜೀವನ ಪ್ರಯತ್ನಿಸಿದರು. ಒತ್ತಡಗಳಿಂದ ಸಾಂಸಾರಿಕ ಪರಿಸರದಲ್ಲಿ ಕೆಲಸ ಮಾಡುವವರು ಬಹುಮಂದಿ ಇದ್ದಾರೆ. ಆದರೆ ಹೆಚ್ಚಿನವರು ತಮ್ಮ ಸೇವೆ ಅಥವಾ ಕೆಲಸದ ಹೆಗ್ಗಳಿಕೆಯನ್ನು ಹೇಳಿಕೊಳ್ಳದೆ ಇರಲಾರರು, ಗುಣಗುತ್ತಾ ಮಾಡದಿರಲಾರರು. ಶ್ರೀಮಾತೆ ಯಾರ ಒತ್ತಾಯಕ್ಕೂ ಮಣಿದು ಸೇವಾ ಕಾರ್ಯವನ್ನು ಕೈಗೊಂಡವರಲ್ಲ, ಆತ್ಮಶ್ಲಾಘನೆಯನ್ನು ಎಂದೂ ಮಾಡಿದವರಲ್ಲ. ಅವರ ಪತಿ ಸೇವಾ ವಿಧಾನ, ಪಾತಿವ್ರತ್ಯದ ಆದರ್ಶ ಅನುಪಮವಾದದ್ದು. ಯಾವತ್ತೂ ದೇಹ ಬುದ್ಧಿ ಇಲ್ಲದ ಆ ದೇವ ದಂಪತಿಗಳ ಈ ಪ್ರೀತಿಯ ಆದರ್ಶ ಜಗತ್ತಿನ ಇತಿಹಾಸದಲ್ಲೇ ಅಪೂರ್ವ. ಒಂದು ದಿನವಾದರೂ ಆ ಆದರ್ಶ ಮಲಿನವಾಗಲಿಲ್ಲ. ಈ ಮಾತೃಮೂರ್ತಿಯೇ ಶ್ರೀ ಶಾರದಾದೇವಿಯವರು. ಸಿಸ್ಟರ್ ನಿವೇದಿತಾ ಶ್ರೀಮಾತೆಯನ್ನು ಹತ್ತಿರದಿಂದ ಕಂಡು ಅವರ ದಿವ್ಯ ಮಧುರ ಚಾರಿತ್ರ್ಯವನ್ನು ಅರಿತು ಹೀಗೆಂದು ಉದ್ಘರಿಸಿದರು. ಶ್ರೀಮಾತೆ ಎಂದರೆ ಎಂದೆಂದೂ ನಮ್ಮನ್ನು ತಿರಸ್ಕರಿಸದೆ ಹಂಬಲಿಸುವ ಪ್ರೀತಿಯ ಪ್ರತಿಮೂರ್ತಿ. ಎಂದೆಂದೂ ನಮ್ಮ ಜೊತೆಯಲ್ಲೇ ಇರುವ ಮಂಗಲಮಯ ಅನುಗ್ರಹ, ದೂರವಾಗಿ ಬೇರೆಯಾಗಿ ಬೆಳೆಯಲಾಗದ ದಿವ್ಯ ಸಾನ್ನಿಧ್ಯ. ಯಾರಲ್ಲಿ ಪೂರ್ಣ ವಿಶ್ವಾಸ ಭರವಸೆಗಳನ್ನು ಇಡಬಹುದೋ ಅಂಥ ಕೋಮಲ ಹೃದಯ, ಆಳ ಅಳೆಯಲಾಗದ ಮಾಧುರ್ಯ, ಬಿಡಿಸಿಕೊಳ್ಳಲಾಗದ ಪರಿಶುದ್ಧ ಪ್ರೀತಿಯ ಬಂಧನ, ಅಕಳಂಕ ಪಾವಿತ್ರ್ಯ, ಮೇರೆ ಇಲ್ಲದ ವಾತ್ಸಲ್ಯದ ವಾರಿಧಿ, ಇವೆಲ್ಲವೂ ಆಗಿ ಇವನ್ನು ಮೀರಿ ನಿಂತ ಮಹಿಳೆ. ತಂದೆಯಷ್ಟು ತಾಯಿ ಪ್ರಸಿದ್ಧಿಯಾಗುವುದಿಲ್ಲ ನಿಜ, ಆದರೆ ತಂದೆಯ ಪ್ರಸಿದ್ಧಿ ಮಕ್ಕಳ ಅಭ್ಯುದಯಗಳ ಹಿನ್ನೆಲೆಯಲ್ಲಿ ಎಲೆಮರೆಯ ಕಾಯಿಯಂತೆ ದುಡಿಯಬಲ್ಲ ತಾಯಿಯ ಪ್ರೀತಿ ವಾತ್ಸಲ್ಯಗಳ ತ್ಯಾಗ ಸೇವೆಗಳ ಪರ್ವತವೇ ಇದೆ ಅಲ್ಲವೇ? ತಾಯಿಯ ತ್ಯಾಗ, ಸೇವೆ, ಸಹನೆ ಇವುಗಳಿಗೆ ಬೆಲೆ ಕಟ್ಟಲಾದೀತೆ? ಮನೆಯಲ್ಲಿ ತಾಯಿಯ ಮೂಲಕ ಈ ದಿವ್ಯ ಪ್ರೀತಿ ಮಕ್ಕಳೆಡೆಗೆ ಹರಿಯುವಂತಾದರೆ ಈ ಪ್ರೀತಿಯ ಅಲ್ಪ ಸ್ವಲ್ಪ ಅಭಿವ್ಯಕ್ತಿಯು ಮಕ್ಕಳಲ್ಲಿ ಎಂತಹ ಅದ್ಭುತ ಸತ್ಪರಿಣಾಮ ಮಾಡಬಲ್ಲದು ಎಂಬುದನ್ನು ಯೋಚಿಸಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.